ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಕಡೆ ಛಾಯಾ ಯಾವತ್ತು ನೀನು ಸಾಕ್ಷಿಗೆ ಅಂತ ಹೇಳ್ಬಿಟ್ಟು ಬಂದು ಸೈನ್ ಹಾಕ್ತಲ್ಲ, ಅವತ್ತು ನಿಮ್ಮ ಅಣ್ಣ ಕೊಟ್ಟಿದ್ದು ಪೇಪರ್ಗೆ ನೀನು ಸೈನ್ ಹಾಕಿದ್ದು ಅಂತ ಹೇಳಿ ಛಾಯಾ ಹೇಳಿದಾಗ, ಅಯ್ಯೋ ದೇವರೇ ಈ ಥರ ಎಲ್ಲ ಆಗೋದು, ನಮ್ಮ ಮನೆಗೆ ಯಾಕೆ ಈ ಥರ ಕಷ್ಟ ಎಲ್ಲ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಕೇಳ್ಕೊತಾ ಇರ್ತಾನೆ. ಅದಕ್ಕೇ ಅವನು ನಿಮ್ಮ ಮನೆಯವರಿಗೆಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಸ್ವಂತದವ್ರಿಗೆ ಎಲ್ರಿಗೂ ಅವ್ನು ಮೋಸ ಮಾಡ್ತಾನೆ. ಅವ್ನು ಮೋಸಗಾರ ಇವಾಗಲಿಂದ ಅಲ್ಲ, ಅವ್ನು ಮುಂಚೆಯಿಂದನೂ ಅವನಿಗೆ ಈ ಥರ ಬುದ್ಧಿ ಇತ್ತು, ಅದಕ್ಕೋಸ್ಕರ ನಾನು ಅವನ್ನ ಬಿಟ್ಟೋಗಿದ್ದು ಅಂತೇಳಿ ಛಾಯಾ ಕೂಡ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅವ್ನು ಸೈನ್ ಮಾಡಿರೋದು ಒಂದು ಕಾಪಿ ಕೂಡ ನನ್ನ ಹತ್ರ ಇದೆ, ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಅಲ್ಲ ಛಾಯಾ ಅವರೇ, ಇದನ್ನೆಲ್ಲ ನಾನು ತೊಗೊಂಡೋಗಿ ಕೊಟ್ಟರೆ ಮನೇಲವರು ಅವ್ನ ಮಾತು ಕೇಳಿಬಿಡ್ತಾರೆ, ಅವನು ಕಾಫಿ ಟೀಗೆಲ್ಲ ಮಗನೇ ಅಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ನಿನಗೆ ಸಾಕ್ಷಿ ಸಮೇತ ಪೇಪರ್ ಕೊಡ್ತೀನಿ, ಅದನ್ನು ಮನೆಗೆ ಹೋಗ್ಬಿಟ್ಟು ನೀನು ನ್ಯಾಯ ಕೇಳು ಅಂತ ಹೇಳ್ಬಿಟ್ಟು ಈ ಕಡೆ ಛಾಯಾ ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅವನು ಇಷ್ಟಕ್ಕೆಲ್ಲ ಅವ್ನು ಬಗ್ಗೋನಲ್ಲ, ಇದಕ್ಕೆ ಬೇರೆ ಏನೋ ಮಾಡಲೇಬೇಕು ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ನನಗೆ ಛಾಯಾ ಹೇಳ್ತಿರ್ತಾನೆ, ಅವನೊಬ್ಬನೇ ಆಗಿದ್ರೆ ಯಾವತ್ತೂ ಯಾವುದೇ ಕಾರಣಕ್ಕೂ ಅವನನ್ನು ಹುಡುಕ್ಬಿಟ್ಟು ದುಡ್ಡಿಸ್ಕೊಳ್ಳೋದಕ್ಕೆ ಅವ್ನು ಪ್ರಯತ್ನ ಪಡ್ತಿರ್ಲಿಲ್ಲ. ಆದರೆ ಅವನ ಜೊತೆಲಿ ಇದ್ದಾಳಲ್ಲ ಅವಳು ಹೆಂಡತಿ, ಅವಳಿಂದನೇ ಈ ಥರ ಬುದ್ಧಿ ಎಲ್ಲ ಕಲ್ತಿರೋದು, ಖತರ್ನಾಕ್ ಬುದ್ಧಿ ಕಲ್ತಿರೋದು ಅವರೇ ಅಂತೇಳಿ ಹೇಳಿ ಛಾಯಾ ಹೇಳ್ತಿರ್ಬೇಕಾದ್ರೆ ಸೂರ್ಯ ಕೂಡ ಹೇಳ್ತಿರ್ತಾನೆ, ನೀನು ನನಗೊಂದು ಹೆಲ್ಪ್ ಮಾಡ್ತೇನೆ, ನೀನೇ ಬಂದುಬಿಟ್ಟು ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಹೇಳು ಮನೇಲಿ, ಅವಾಗ ಎಲ್ಲರೂ ಕೂಡ ನಂಬ್ತಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಆರಾಮಾಗಿ ಆಮೇಲೆ ಕೆನಡಾಗೆ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬೋದು, ಅವಾಗ ನಿನಗೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಛಾಯಾ ಹೇಳ್ತಿರ್ತಾನೆ, ನಾನು ಬರಬೇಕಾ, ನಾನು ಹೆಂಗೆ ನಿನಗೆ ಮನೆಗೆ ಬರೋದಕ್ಕಾಗುತ್ತೆ, ನಾನೇನಾದರೂ ಆ ಮನೆಗೆ ಬಂದರೆ ಅಷ್ಟೇ ನನಗೆ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನನಗೆ ಸಾಯಿಸೇ ಬಿಡ್ತಾರೆ ಅಂತ ಛಾಯಾ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಛಾಯಾ ಅವರೇ, ನಾನು ಇರೋ ತನಕ ನಿಮಗೆ ಏನೂ ಆಗೋದಕ್ಕೆ ನಾನು ಬಿಡಲ್ಲ, ನಾನು ನಂಬಿದ್ದೀರಾ ಅಂತ ಅಂದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಮಧ್ಯದಲ್ಲಿ ನಾನು ಕೈ ಕೊಡೋದಿಲ್ಲ, ನಾನು ನಂಬಿ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ನಿಮಗೇನೋ ತೊಂದರೆ ಆಗ್ತಿರ್ತಾರೆ, ನಾನು ನೋಡ್ಕೊತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ಇಲ್ಲಿ ಛಾಯಾ ಒಂದು ಕಡೆ ಒಂದು ಸೆಕೆಂಡಿಗೆ ಯೋಚನೆ ಮಾಡ್ತಾಳೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲಿಂದ ಅವಳು ಕೂಡ ಹೇಳ್ತಾಳೆ, ಸರಿ ಆಯಿತು, ನಾನು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಇಲ್ಲೇ ಅಂತ ಹೇಳ್ಬಿಟ್ಟು ಛಾಯಾ ಕೂಡ ಅಲ್ಲಿಂದ ಹೋಗ್ತಾಳೆ. ಛಾಯಾ ಹೋದ್ಮೇಲಿಂದ ಈ ಕಡೆ ಸೂರ್ಯ ಕೂಡ ಯೋಚನೆ ಮಾಡ್ತಿರ್ತಾನೆ, ಈ ಗುಂಗ್ರಿಗೆ ಎಲ್ಲ ಆಗಿರೋದು ನಿನ್ನಿಂದ ನಮ್ಮ ಮನೇನ ಹಾಳು ಮಾಡಿಬಿಟ್ಟೆ, 101 ಬಾಗಿಲು ಮಾಡಿಬಿಟ್ಟೆ ನಮ್ಮ ಮನೇನ, ಇನ್ಮೇಲಿಂದ ನೋಡೋದು ನಿನ್ನ ನರ್ಕ ಶುರು ಆಗುತ್ತೆ ಈ ಸೂರ್ಯನಿಂದ. ಸೂರ್ಯನಿಗೆ ನೀವು ಚಾಲೆಂಜ್ ಮಾಡ್ತಿಲ್ಲ ಪ್ರತಿಯೊಂದಕ್ಕೂ, ಇನ್ಮೇಲೆ ನಿನಗೆ ನರಕ ಶುರು ಆಗುತ್ತೆ ನೋಡು, ಮನೇಲಿ ರಂಗನೆ ಮಾಡ್ತೀನಿ ನೋಡಿ ಈ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಅವನಿಗೆ ಹೇಳ್ಕೊತಾ ಇರ್ತಾನೆ. ಈ ಕಡೆ ಮನೋಜಂಗೆ ಮತ್ತು ರೋಹಿಣಿಗೆ ಬೈಕೊತಾ ಇರ್ತಾನೆ. ಈ ಕಡೆ ಮೀನಾ ಡೈನಿಂಗ್ ಟೇಬಲ್ ಹೊಡ್ಸ್ಕೊಂಡು ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಲಾಸ್ಟ್ ಟೈಮ್ ಅವರಿಬ್ಬರು ಗಂಡ ಹೆಂಡತಿ ವಿಷಯದ ಬಗ್ಗೆ ಕೂಡ ಮಾತಾಡ್ತಾ ಇರ್ತಾಳೆ. ಅವರಿಬ್ಬರಿಗೆ ಯಾಕೋ ಗ್ರಹಗತಿನೇ ಸರಿ ಇಲ್ಲ ಅಮ್ಮ, ಒಂದಲ್ಲ ಎರಡಲ್ಲ ಅಷ್ಟು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ಅಮ್ಮ ಅಂತೇಳಿ ಈ ಕಡೆ ಮೀನಾ ಮಾತಾಡ್ಬೇಕಾದ್ರೆ, ಒಂದಲ್ಲ ಎರಡಮ್ಮ 30 ಲಕ್ಷ ರೂಪಾಯಿ ಅಮ್ಮ, ತಿಂದಂಗೆಲ್ಲ ಉಂಡಂಗೆಲ್ಲ ಅಂತೇಳಿ ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ, ಅದನ್ನೇ ಶಾಂತಿ ಕೇಳಿಸ್ಕೊಂಡು ಮೀನಾ ಬಾಯಿಲಿ ಅಂತೇಳಿ ಕರಿತಾ ಇರ್ತಾಳೆ. ಅತ್ತೆ ಅಂತ ಅಂದ್ಕೊಂಡು ಅವಳು ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ, ನಿಂಗೆ ಒಂದ್ಸಲ ಹೇಳಿದ್ರೆ ಕರೆದ್ರೆ ಅರ್ಥ ಆಗಲ್ವಾ ಬಾಯಿಲಿ ಅಂತ ಹೇಳಿದಾಗ, ಏನಂತ ಏನು ಅಂತ ಕೇಳಿದಾಗ, ನೀರು ತೊಗೊಂಡ್ಬಂದು ಕೊಡು ಅಂತ ಹೇಳ್ತಾಳೆ ಈ ಕಡೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ನೀರು ತೊಗೊಂಡು ಬಂದುಬಿಟ್ಟು ಹೋಗ್ಬಿಟ್ಟು ಅವ್ರ ಅತ್ತೆಗೆ ಕೊಡ್ತಿರ್ಬೇಕಾದ್ರೆ, ಅಲ್ಲ ಕಣೆ ನಿನಗೇನು ಅನ್ಸೋದೇ ಇಲ್ವಾ, ಅಲ್ಲ ಈ ಮನೇಲಿ ಗಂಡನ ಮನೇಲಿ ಏನೇ ವಿಷಯ ನಡೆದ್ರೂ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳಲೇಬೇಕಾ, ತಾಯಿ ಮನೆಗೆ ಹೋಗಿ ಹೇಳ್ದಿರ ಅಂದರೆ ನೀನು ತಿಂದಿದ್ದಾನೆ ಜೀರ್ಣನೇ ಆಗಲ್ವಾ ಹೇಳು, ಹೋಗಿ ಹೇಳೋ ಅಂಥ ವಿಷಯ ಏನಿತ್ತು, ಅದರಲ್ಲೂ ನನ್ನ ಮಗನ ಸೊಸೆ ವಿಷಯ ಹೇಳ್ಬೇಕಲ್ಲ ನಿನಗೆ, ಹೊಟ್ಟೆ ಅಷ್ಟೇ ಎಲ್ಲ ಖುಷಿ ಕಣೆ ನಿನಗೆ ಅವರು ಹಿಂಗೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು, ಆ ಗ್ರಹಗತಿಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿದ್ರು ಕೂಡ ಅದನ್ನೆಲ್ಲ ಡೈರೆಕ್ಟಾಗಿ ಹೇಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಫೋನಲ್ಲಿ ಹೇಳೋ ಥರ ಎಲ್ಲ ಮಾತಾಡ್ತಾರೆ. ಮನೆಗೆ ಹೋಗಿ ಹೇಳೋದಲ್ಲಿ ಸಾಲದು ಇಲ್ಲಿಗೆ ಬಂದು ಫೋನಲ್ಲಿ ಕೂಡ ಅದನ್ನೇ ವಿಷಯ ಮತ್ತೆ ಮಾತಾಡ್ಕೊಂಡಿರ್ಬೇಕಲ್ವ, ಬೇಕು ಅಂತಲೇ ಈ ಥರ ಎಲ್ಲ ಮಾಡ್ಕೊಂಡು ಕೂತಿರ್ತೀಯಲ್ವ ನೀನು, ಮನೇಲಿ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ನಿನಗೆ ತುಂಬ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಇಲ್ಲ ಅತ್ತೆ, ನಾನೇನು ಬೇಕು ಅಂತ ಮಾತಾಡ್ತಿರ್ಲಿಲ್ಲ, ಹಂಗೆ ಮಾತಾಡೋ ಇದರಲ್ಲಿ ನಾನು ಮಾತಾಡ್ಕೊಂಡು ಇದ್ದೆ ಅಷ್ಟೇ ಅಂತೇಳಿ ಮೀನಾ ಹೇಳ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ಈ ಕಡೆ ಮನೋಜು ಮತ್ತು ಈ ಕಡೆ ರೋಹಿಣಿ ಇಬ್ಬರು ಕೂಡ ಬರ್ತಾರೆ. ಏನಂತ ಏನೋ ಬೈಕೊಂಡು ಇರೋ ಥರ ಅನಿಸ್ತಿತ್ತು ನನಗೆ ಅಂತ ಕೇಳಿದಾಗ, ಅಯ್ಯೋ ಎಲ್ಲಮ್ಮ ನಿನಗೆ ಹೆಂಗಮ್ಮ ಬೈಕೊಳ್ಳೋದಕ್ಕಾಗತ್ತೆ, ಏನಾದರೂ ಬೈಕೊಬಿಟ್ರೆ ಅಷ್ಟೇ ದೇವ್ರು ನನ್ನ ಬಾಯಿಗೆ ಏನಾದರೂ ಗರ್ಗೆ ಹಾಕ್ಬಿಡ್ತಾನೆ ಅಷ್ಟೇ, ಆ ಥರ ಇಂಗ್ಲೀಷ್ ಬಗ್ಗೆ ನಾನು ಯಾಕಮ್ಮ ಮಾತಾಡಲಿ, ನಿನ್ನ ಹೊಗ್ಳುತ್ತಿದ್ದೆ ಅಮ್ಮ, ಒಬ್ಳುತ್ತಿದ್ದೆ ನಿನಗೆ ಮೀನಿನ ಹತ್ರ. ಮೀನಾ ಪ್ರತಿಯೊಂದು ವಿಷಯನೂ ಅವ್ರ ಮನೇಲಿ ನಮ್ಮ ಮನೇಲಿ ನಡೆದಿರೋ ವಿಷಯನ ತೊಗೊಂಡೋಗಿ ಅವ್ರ ಅಮ್ಮನ ಮನೇಲೆ ಪುಗ್ತಾ ಇರ್ತಾಳೆ. ಅದರಲ್ಲೂ ಅಲ್ದೇ ಡೈರೆಕ್ಟಾಗಿ ಅಲ್ದೂ ಮಾತಾಡೋಕ್ಕಾಗದೆ ಇಂಡೈರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಅಂತ ಹೇಳ್ಬಿಟ್ಟು ಆಡ್ಕೊಂಡು ನಗೋ ಥರ ಮಾತಾಡ್ತಾಳೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹೇಳ್ತಿದ್ದೆ, ರೋಹಿಣಿ ಒಂದು ವಿಷಯನಾದರೂ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಹೇಳ್ತಾಳೆ, ಯಾರ ಹತ್ತಾದ್ರೂ ಇನ್ನೊಬ್ರು ವಿಷಯದ ಬಗ್ಗೆ ಮಾತಾಡ್ತಾಳೆ, ಪಿಟುಕ್ ಅನ್ನಲ್ಲ ಅವಳು, ಅಂಥ ಹುಡುಗಿ ಅವಳು, ಅವಳ ಥರ ನೋಡಿ ಕಲ್ತ್ಕೊ ಅಂತ ಹೇಳ್ಬಿಟ್ಟು ನಿನ್ನ ಬಗ್ಗೆ ಮಾತಾಡ್ತಿದ್ದೆ ಅಮ್ಮ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಓ ಹೌದಾ ಅತ್ತೆ, ಸರಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಇವಳಿಗೆ ಯಾರಿಗೆ ಬುದ್ಧಿ ಹೇಳಬೇಕೋ ಗೊತ್ತಿಲ್ಲ, ಇವಳು ಬೇಕು ಅಂತಲೇ ನಿಮಗೆ ಹೊಟ್ಟೆ ಉರ್ಕೊಂಡು ಈ ಥರ ಎಲ್ಲ ಮಾಡ್ತಿರೋದು. ಅವ್ರ
ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೇವಲ ಮಾಡಬೇಡ ನೀನು. ಅವ್ಳ ಟೈಮ್ ಸರಿ ಇದ್ದಾಗ ನಿನ್ನ ಟೈಮು ಸರಿ ಇಲ್ಲ, ಅವಾಗ ನಿನ್ನ ಬಗ್ಗೆನೂ ಆಡ್ಕೊತಾರೆ ನೋಡ್ಕೊ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಮೀನಿಗೆ ಎಲ್ಲನೂ ಕೂಡ ಹೇಳ್ತಾ ಇರ್ತಾಳೆ. ದೇವರಂತ ಸೊಸೆನ ಪಡ್ಕೊಂಡಿದ್ದೀನಿ, ನಿಮ್ಮಂಥ ಸೊಸೆ ನಿಂಗೆ ಹೆಂಗಾದ್ರೂ ನಾನು ಪಡ್ಕೊಂಡೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ಳಿಗೆ ಒಂಚೂರು ತುಡುಕ್ಬಿಟ್ಟಿಕ್ಕಂತ ಇನ್ನೊಬ್ರ ಹತ್ರ ವಿಷಯನೂ ಕೂಡ ಹೇಳಲ್ಲ, ಇನ್ನೊಬ್ಬರ ವಿಷಯದ ಬಗ್ಗೆ ಕೂಡ ಮಾತೇ ಆಡಲ್ಲ ಅಂತ ಒಳ್ಳೆ ಹುಡುಗಿ ಅವಳು ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಸೂರ್ಯ ಕೂಡ ಮನೆಗೆ ಬರ್ತಾನೆ. ಅವನು ತುಂಬ ಕೋಪದಿಂದ ಬಂದಾಗ ಈ ಕಡೆ ಮೀನಾ ನೀರು ಕೊಡೋದಕ್ಕೆ ಅಂತ ಹೇಳಿ ಹೋದಾಗ ಅದನ್ನೆಲ್ಲ ನಂಗೆ ಬೇಡ ಅಂತೇಳಿ ಹೇಳ್ತಾನೆ. ಗುಡಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಈಗ ರೋಹಿಣಿನ ಮನೋಜನ ಇಬ್ಬರೂ ಗುಡಾಯಿಸ್ಕೊಂಡು ನೋಡ್ತಾ ಇರಬೇಕಾದ್ರೆ ರೋಹಿಣಿ ಕೂಡ ಗುಡಾಯಿಸ್ಕೊಂಡು ಈ ಕಡೆ ಮೀನಿನ ಕಡೆ ಈ ಕಡೆ ಸೂರ್ಯನ ಕಡೆ ನೋಡ್ತಿರ್ಬೇಕಾದ್ರೆ ಯಾಕೆ ಹಂಗೆ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾಳೆ, ಏನಿಲ್ಲ ಗುಂಗ್ರಿ ನೋಡಬೇಕು ಅಂತ ಅನ್ನಿಸ್ತು ನೋಡ್ತಾ ಇದ್ದೆ ನಿನ್ನ ಅವತಾರಗಳನ್ನ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನ್ರಿ ಹಂಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಈ 3rd ಕ್ಲಾಸ್ ಮಗನ್ನ ಅವ್ನಿಗೆ ಹೆಂಗೆಲ್ಲ ಬೈಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ದಾಗ, ಏನ್ರಿ ನನ್ನ ಗಂಡು ನಿಂಗೆಲ್ಲ ಮಾತಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ಹ್ಞೂ ಕಣೆಗೆ ಗುಂಗ್ರಿ ಹಿಂಗೆ ಮಾತಾಡ್ತೀನಿ, ಅವ್ನಿಗೂ ಮಾತಾಡ್ತೀನಿ ನಿನಗೂ ಮಾತಾಡ್ತೀನಿ ಕಣಲೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಕೂಡ ಶಾಕ್ ಆಗ್ತಾಳೆ, ಇವಳು ನನಗೆ ಹೋಗಲೇ ಬಾರಲೆ ಅಂತ ಹೇಳ್ತಿದ್ದೇನೆ ಅಂತ ಹೇಳ್ಬಿಟ್ಟು. ಅಸಲು ಈ ಕಡೆ ರಂಗನಾಥ್ ಕೂಡ ಬರ್ತಾರೆ. ಏನೋ ಅದು ಅದಕ್ಕೇನೋ ಹೋಗಲೇ ಬಾರಲೆ ಅಂತೆಲ್ಲ ಕರೀತೆ, ಏನೋ ಆಗಿದೆ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಇವರಿಗೆ ಇವ್ರ ಮುಖಕ್ಕೆ ಮರ್ಯಾದೆ ಬೇರೆ ಕೇಳಪ್ಪ, ಇವ್ರಿಗಳಿಗೆಲ್ಲ ಮರ್ಯಾದೆ ಕೊಟ್ಟರೆ ನಮ್ಮ ಮರ್ಯಾದೆ ನಾವೇ ಹಾಳು ಮಾಡ್ಕೊಂಡಾಗುತ್ತೆ, ಇವ್ರನ್ನ ನಂಬೇಡಪ್ಪ, ಇವ್ರು ದೊಡ್ಡ ಫ್ರಾಡ್ಗಳು ಇವ್ರಿಬ್ರು ಗಂಡ ಹೆಂಡ್ತಿ ಅಂತ ಹೇಳಿ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ಅಲ್ಲೋ ಏನೋ ಇದು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ಹೂನಪ್ಪ ಗಂಡ ಹೆಂಡ್ತಿ ಇಬ್ಬರು ಸೇರ್ಕೊಂಡು ನಮ್ಮ ಮನೇನ ಮುಳುಗ್ಸಕ್ಕೆ ನೋಡ್ತಾ ಇದ್ದಾರೆ ಇವರಿಬ್ರದ್ದು ಒಂದು ಸತ್ಯ ನಿನಗೆ ನಿಜ ಗೊತ್ತಿಲ್ಲ, ಗೊತ್ತಾದರೆ ಮತ್ತೆ ಮನೇಲಿ ರಣರಂಗನೇ ಆಗುತ್ತೆ ಅಂತೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿರ್ಬೋದು ಏನು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಯೋಚನೆ ಮಾಡಿಕೊಂಡು ಅವಳು ಫುಲ್ಲು ಗಾಬರಿ ಅಂತ ನಿಂತ್ಕೊಂಡಿರ್ತಾಳೆ. ಏನೋ ಸೂರ್ಯ ಏನೋ ಹಿಂಗೆಲ್ಲ ಮಾತಾಡ್ತಿದ್ಯಾ, ಏನೋ ಆಯಿತು ಅಂತ ಕೇಳಿ ಈ ಕಡೆ ರವಿನೂ ಕೂಡ ಕಳಿತಿರ್ಬೇಕಾದ್ರೆ ಇಲ್ಲೋ ಗೊತ್ತಿಲ್ಲ ಕಣೋ, ಇವರಿಬ್ರು ಎಷ್ಟು ಖತರ್ನಾಕ್ ಕೇಡಿಗಳು ಅಂತ ಹೇಳ್ಬಿಟ್ಟು ಒಬ್ಬರ ಆಮೇಲೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ನಮ್ಮ ಮನೇನ ಮುಳುಗ್ಸಕ್ಕೆ ನೋಡ್ತಿದ್ದಾರೆ ಅಂತ ಹೇಳಿ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಕ್ಲಿಯರಾಗಿ ಕ್ಲಾರಿಫಿಕೇಷನ್ ಕೊಡು ಅಂತ ಹೇಳ್ಬಿಟ್ಟು ಮನವರೆಲ್ಲರೂ ಹೇಳ್ತಿರ್ಬೇಕಾದ್ರೆ ಹೇಳ್ತೀನಿ ಈ ನನ್ನ ಮಗ ಇದನ್ನೆಲ್ಲ ದೊಡ್ಡ ಕೇಳಿ ನನ್ನ ಮಗ ಇವನು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಸೂರ್ಯ ಅವ್ರಿಗೆ ಏದ್ರ ಬಗ್ಗೆ ಮಾತಾಡ್ತಿದ್ದೆ ಶ್ರುತಿ ಕೂಡ ಕೇಳಿದಾಗ ಕಾಲಚಕ್ರ ಅನ್ನೋದು ಎಲ್ರಿಗೂ ಮತ್ತೆ ತಿರುಗಿಸಿ ಬರುತ್ತೆ. ಅವತ್ತು ಇದೇ ಜಾಗದಲ್ಲಿ ಇದೇ ಟೈಮಲ್ಲಿ ಇದೇ ಪರಿಸ್ಥಿತಿಲಿ ನನಗೆ ಮೀನನ್ನಾಗಿ ನಾನು ಕತ್ತಿ ಇಡ್ಕೆ ಆಚೆನ ದುಗ್ತೀನಿ ಅಂತ ನೀನೇ ಹೇಳಿದ್ಯಾ ರೋಹಿಣಿ, ಇವಾಗ ನನ್ನ ಟೈಮ್ ಬಂದಿದೆ, ನಾನು ನಿನಗೆ ಆ ಥರ ಕೆಲಸ ಮಾಡಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಕೋಟೆ ಕಟ್ಟಿ ಮರ್ತವರೆಲ್ಲ ಏನಾದರೂ ಅಂತ ಹೇಳಿ ಈ ಕಡೆ ಅವನು ಕೂಡ ಸಾಂಗ್ ಆಡ್ತಾ ಇರ್ತಾನೆ. ನೀನು ಹೆಣ್ಣಲ್ಲ ಕಣೆ ಎಮ್ಮಾರಿ ನೀನು ಅಂತ ಹೇಳಿ ಈ ಕಡೆ ರೋಹಿಣಿಗೆ ಹೇಳ್ತಿರ್ಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ದೆ ಮರ್ಯಾದೆ ಕೊಟ್ಟು ಮಾತಾಡೋ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಕಣ ನಿನ್ನ ಬಗ್ಗೆನೇ ಮಾತಾಡ್ತೀನಿ ನಾನು ಅಂತ ನೋಡು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ, ನಿನ್ಗೆ ಯಾವಳೆ ನಾನು ಮರ್ಯಾದೆ ಕೊಡಬೇಕು, ನೀನು ಯಾರು ಸುಕುಮಾರಿ ಅಂತ ನಾನು ನಿನಗೆ ಮರ್ಯಾದೆ ಕೊಡಬೇಕು ಹೋಗೆಲೆ ಅಂತೇಳಿ ರೋಹಿಣಿಗೆ ಬೈತಿರ್ಬೇಕಾರೆ ನೋಡಿ ಅತ್ತೆ ಹೆಂಗೆಲ್ಲ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೇನೋ ಗೌರವ ಇಲ್ಲ ಏನಿಲ್ಲ ಹಿಂಗೆಲ್ಲ ಬಾಯಿ ಬಂದಂಗೆ ಮಾತಾಡಬೇಡಿ ಸೂರ್ಯ ಅಂತ ಹೇಳ್ತಿರ್ಬೇಕಾದ್ರೆ ನೀವಿಬ್ಬರು ಸೇರ್ಕೊಂಡು ಮುಚ್ಚಿಟ್ಟಿರೋ ವಿಷಯನ ಪ್ರತಿಯೊಂದನ್ನು ಇಟ್ಕೆ ಮೇಲೆ ಇಟ್ಕೆ ಇಟ್ಟು ಜೋಡಿಸಿ ಎಲ್ಲನೂ ಪ್ರತಿಯೊಂದು ವಿಷಯನ ಕೆದಕ್ತೀನಿ ನೋಡಿ, ಇವಾಗ ನಿನಗೆ ಐತೆ ಮಾರಿ ಹಬ್ಬ ಅಂತ ಹೇಳ್ತಿರ್ಬೇಕಾದ್ರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ, ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೆ ನೀಟಾಗಿ ಹೇಳು ಅಂತ ಶಾಂತಿ ಕೇಳ್ತಿರ್ಬೇಕಾದ್ರೆ ಯುದ್ಧ ಮಾಡೋಕ್ಕೆ ಬಂದಿದ್ದೀನಿ ಅಮ್ಮ ನಾನು ಅಂತ ಹೇಳಿ ಹೇಳ್ತಿರ್ತಾರೆ. ಯುದ್ಧನ ಯಾರ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿದ್ದೆ, ಏನು ವಿಷಯದ ಬಗ್ಗೆ ಯುದ್ಧ ಮಾಡೋಕ್ಕೆ ಬಂದಿದ್ದೆ ಅಂತ ಕೇಳಿದಾಗ ನಿಮಗೆಲ್ಲ ವಿಷಯ ಒಂದು ಗೊತ್ತಿಲ್ಲ, ಆ ವಿಷಯದ ಬಗ್ಗೆ ಸತ್ಯದ ವಿಷಯದ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ ಅಂತೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ನೀಟಾಗಿ ಹೇಳು ಅಂತ ರಂಗನಾಥ್ ಕೇಳಿದಾಗ ಅಪ್ಪ ನಿನಗೆ ಬೆವರು ಸುರಿಸಿ ಕಷ್ಟಪಟ್ಟೆ ಹಬ್ಳು ರಾತ್ರಿ ಅಂತ ನೋಡ್ದಾನೆ ಕೇಳ್ದಂಗೆಲ್ಲ ಕೊಡ್ಸ್ಕೊಂಡು ಅವನಿಗೆ ಎಲ್ಲರ ಕೈಲೂ ಅವಮಾನ ಮಾಡಿಸ್ಕೊಂಡು ಅವ್ರು ಅಂದಾಗೆಲ್ಲ ಅನಿಸ್ಕೊಂಡು ಅಷ್ಟೊಂದೆಲ್ಲ ಕಷ್ಟಪಡ್ತಿದ್ದಲ್ಲ ಅವತ್ತು ಅಷ್ಟೊಂದೆಲ್ಲ ಕಷ್ಟಪಟ್ಟು ಅವ್ನ ಕೈಗೆ ಅಂತ ಹೇಳ್ಬಿಟ್ಟು 22 ಲಕ್ಷ ಕೊಟ್ಟೆ ನೀನು ಅವ್ಳ ಕೈಗೆ. ಅವನೇನು ಮಾಡ್ದ ಅದು ಯಾವಳ ಕೈಗೆ ಹೋಗಿಟ್ಟು ಅವಳು ಯಾರೋ ಸೊಂಬು ಕೊಟ್ಬಿಟ್ಟು ಅಲ್ಲಿಂದ ಹೊಡೋದ್ಲು, ಅವಳ ಮನ್ಸಿನ ಜೊತೆನೂ ನೆಟ್ಟಿಗಿದ್ದೇನೋ ಅವಳ ಜೊತೆ ಸೇರಿಕೊಂಡೆ ಹಾಳು ಮಾಡೋ ಬುದ್ಧಿ ಎಲ್ಲ ಮಾಡ್ತಿದ್ದ ಇವನು ಅಂಥವ್ನ ಜೊತೆ ಅಂಥ ಅವ್ನ ಬುದ್ಧಿ ಇವನಿಗಿರೋದು ಇಲ್ಲ. ಅವ್ನು ಅವಳ ಹೆಸರೇನೆ ನಿನ್ಗೇನೋ ಗೊತ್ತಿಲ್ವೇನೆ ಅಂತ ಕೇಳ್ತಿರ್ಬೇಕಾದ್ರೆ ಅವಳ ಹೆಸರು ನಂಗೆ ಗೊತ್ತಿಲ್ಲ ಕಣೋ, ನೆನ್ಪಿಟ್ಕೋಬೇಕಂದ್ರೆ ಅವಳ ಹೆಸರು ಏನೋ ಛಾಯಾ ಅಂತ ಇರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಅವತ್ತು ದುಡ್ಡಿಸ್ಕೊಂಡು ಯಾಮಾರ್ಕೊಂಡು ಹೋಗ್ಬಿಟ್ಲಲ್ಲ ಅವಳು ಇದುವರೆಗೂ ಇವನ ಕೈಗೆ ಸಿಕ್ಕೇ ಇಲ್ಲ ಅಪ್ಪ ಅಂತ ಹೇಳಿ ಹೇಳ್ತಿರ್ತಾನೆ. ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ದೀನಿ ಅಂತ ಇವರಿಬ್ರು ನಂಬೇಡಪ್ಪ, ಇವರಿಬ್ರು ದೊಡ್ಡ ಮೋಸಗಾರ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಬಾಯಿ ಬಂದಂಗೆಲ್ಲ ಮಾತಾಡಬೇಡಿ, ಯಾರ ಹತ್ರ ಏನು ಮಾತಾಡ್ತಿದ್ಯೋ ಗೊತ್ತಾ ನಿನಗೆ ಅಂತ ನಿನಗೆ ಯಾಕೋ ನಾನು ಮರ್ಯಾದೆ ಕೊಡಬೇಕು, ನೀನು ದೊಡ್ಡ ಫ್ರಾಡ್ ಕೊಂಡು ಗಂಡ ಹೆಂಡ್ತಿ ಇಬ್ಬರು ಸೇರ್ಕೊಂಡು ನಮ್ಮ ಮನೇನ ಮುಳುಗ್ಸಕ್ಕೆ ನೋಡ್ತಾ ಇದ್ದೀರಾ ನೀವಿಬ್ರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇವರಿಬ್ರು ನಂಬೇಡಪ್ಪ, ಇವರಿಬ್ರನ್ನ ಕೈಲಿಗೆ ಏನಾದರೂ ಕೊಟ್ಟರೆ ಮನೆ ಥರನೇ ಹಾಳು ಮಾಡಕ್ಕೆ ಬಿಡ್ತಾರೆ ಅಂತ ಹೇಳ್ತಿರ್ಬೇಕು. ಸೂರ್ಯ ನಿನಗೇನಾಗಿದ್ದ ಅವಳು ತೊಗೊಂಡು ಹೋಗಿದ್ದಾಯ್ತು ಕಣೋ, ಅದು ತೊಗೊಂಡು ಅವಳು ಯಾವಳು ಇಸ್ಕೊಂಡಿದ್ದು ಆಯಿತು, ಅವಳು ಯಾಮಾರ್ಕೊಂಡು ಮನುಷ್ಯನಿಗೆ ಮೋಸ ಮಾಡಿ ಹೋಗಿದ್ದು ಆಯಿತು, ಈಗ ಹಳೆ ಕತೆ ಎಲ್ಲ ಏನಕ್ಕೆ ಇದು ಮಾಡ್ತಿದ್ಯಾ ನೀನೇ ಕುಡ್ಕೊಂಡು ಬಂದು ಇಷ್ಟೊಂದೆಲ್ಲ ಜಗಳ ಆಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾ ಇರ್ತಾಳೆ.
ಹೌದು, ಅವಳು ದುಡ್ಡು ತೊಗೊಂಡೋಗಿ ಯಾಮಾರಿಸ್ಕೊಂಡು ಇನ್ನೂ ದುಡ್ಡು ಕೊಡದೇ ಇರೋದು ಭಾಗ 1. ಅದರ ಭಾಗ 2 ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವಳು ಆಲ್ರೆಡಿ ಸಿಕ್ಕಿ ಅವಳಿಗೆಲ್ಲ ದುಡ್ಡು ವಸೂಲಿ ಮಾಡಾಯಿತು, ಇವರಿಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಅಂತ ಹೇಳಿ ಸೂರ್ಯ ಹೇಳಿದಾಗ ಮನೋರೆಲ್ಲರೂ ತುಂಬ ಶಾಕ್ ಆಗ್ತಾರೆ. ಮನೋರು ಎಲ್ಲರಿಗೂ ಈ ವಿಷಯ ಕೇಳಿಬಿಟ್ಟು ಈ ಕಡೆ ಮನೋಜ್, ಈ ಕಡೆ ರೋಹಿಣಿ ಮನೋಜಂಗಂತೂ ಇವನಿಗೆ ಹೆಂಗೆ ವಿಷಯ ಗೊತ್ತಾಯ್ತು ಅಂತೇಳಿ ಅವ್ರು ಶಾಕಲ್ಲಿದ್ದರೆ, ಈ ಕಡೆ ರಂಗನಾಥ್ ಕೂಡ ಭೂಮಿನೇ ಕುಸಿದು ಬಿದ್ದಂಗೆ ಅವರಿಗೂ ತುಂಬ ಶಾಕ್ ಆಗ್ತಿರುತ್ತೆ. ಈ ಕಡೆ ಮನೋಜಸ್ಸು, ಈ ಕಡೆ ಮೀನಾ ಮತ್ತು ರವಿ ಶ್ರುತಿ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ. ಈ ಕಡೆ ಹೇಳ್ತಿದ್ಯಾ ಸೂರ್ಯ ಅಂತ ರಂಗನಾಥ್ ಕೇಳ್ತಕ್ಕ, ಹೂನಪ್ಪ ನಾನು ಹೇಳ್ತಿರೋದೆಲ್ಲ ನಿಜ. ಅವಳು ಯಾವಳು ಛಾಯೆ ಅಂದ್ಕೊಂಡು ದುಡ್ಡು ಎತ್ಕೊಂಡು ಹೋದ್ಲಲ್ಲ, ಅವಳು ಮತ್ತೆ ಸಿಕ್ಕೋ ಆಯಿತು ಇವ್ರ ಕೈಗೆ. ಇವರು ಇಬ್ಬರು ಸೇರ್ಕೊಂಡು ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಅವರಿಬ್ಬರು ದುಡ್ಡು ವಸೂಲಿ ಮಾಡೈತೆ. ಈ ಇದ್ದಾಳೆಲ್ಲ ಗುಂಗ್ರಿ ಇವಳೆಲ್ಲನೂ ಸೇರ್ಕೊಂಡು ದುಡ್ಡು ವಸೂಲಿನೂ ಮಾಡಿದ್ದಾಳೆಪ್ಪ, ಪ್ರತಿಯೊಂದು ದುಡ್ಡನ್ನು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲಮ್ಮ ಇವ್ರು ಮಾತೆಲ್ಲ ನಂಬೋದಕ್ಕೆ ಹೋಗ್ಬಿಟ್ಟು ಅವನ್ನೆಲ್ಲ ಸುಳ್ಳು ಹೇಳ್ತಿದ್ದಾನೆ, ಬೇಕು ಅಂತ ಸುಳ್ಳು ಹೇಳ್ತಿರೋದು. ಅವಳು ಸಿಕ್ಕೇ ಇಲ್ಲ ನನಗೆ, ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸುಮಾರು ಅವಳನ್ನ ನಾನು ನೋಡೇ 1.5 ವರ್ಷದ ಮೇಲೆ ಆಯಿತು ಅಂತ ಮನೋಜ್ ಕೂಡ ಹೇಳ್ತಿರ್ಬೇಕಾದ್ರೆ, ಎಲ್ಲೋ ಬಾಯಿ ಮುಚ್ಚೋ ಸಾಕು, ನೀನು ಎಲ್ಲಿ ಯಾವ ಟೈಮಲ್ಲಿ ಇಬ್ಬರು ಸಿಕ್ಕಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಕೂಡ ಹೇಳ್ತಿರ್ತಾಳೆ, ಇಲ್ಲ ಅಂತ ಇವ್ರು ಮಾತು ನಂಬಂದಿಕ್ಕೆ ಹೋಗ್ಬಿಟ್ಟು ಇವರು ಹೊಟ್ಟೆಯವರಿಗೋಸ್ಕರ ಹಿಂಗೆಲ್ಲ ಮಾತಾಡ್ತಿರೋದು. ಅವ್ರು ನನಗೆ ಸಿಕ್ಕಿಲ್ಲ, ಅವಳು ನನಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕು. ನನಗೆ ಗೊತ್ತಮ್ಮ ನೀವಿಬ್ಬರು ನಿಜನೇ ಹೇಳ್ತೀರಾ ಅಂತ ಹೇಳ್ಬಿಟ್ಟು, ಇವನು ಕುಡ್ಕೊಂಡು ಬಂದು ಯಾವ ಬ್ರ್ಯಾಂಡ್ ಕುಡ್ಕಿದಾನೋ ಗೊತ್ತಿಲ್ಲ, ಮನೆಗೆ ಬಂದು ಬರೀ ರಣರಂಗನ ಮಾಡ್ತಿದ್ದಾನೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವಳು ನೋಡಿ ಸುಮಾರು ವರ್ಷ ಆಯಿತು ಅಂತ ನಾನು ಹಿಂಗೆ ಹೇಳ್ತಿಲ್ಲ ಅಮ್ಮ, ಇದೆಲ್ಲ ನಂಬದಿಕ್ಕೆ ಹೋಗ್ಬಿಡೋಣ ಸುಮ್ಮನೆ ಅಮ್ಮ, ಇವನು ಕಟ್ಕಟ್ಟೆ ಇವನ್ನೆಲ್ಲ ಮಾತಾಡ್ತಿರೋದು ಬೇಕು ಅಂತ ಹೇಳಿ ಹೇಳ್ತಿರೋದು ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಆಯಿತು ಇರು ಅಮ್ಮ, ಛಾಯಮ್ಮ ಬಾರಮ್ಮ ಇಲ್ಲಿ ನಿನ್ನ ಬಲ್ಗಾಲ ಇಟ್ಟು ಬರಬೇಡ, ನಿನ್ನ ಎಡಗಾಲ ಇಟ್ಕೊಂಡು ಈ ಮನೆಗೆ ಬಾ, ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಯಾರೋ ಈ ಹುಡುಗಿ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾಳೆ. ಈ ಕಡೆ ಶಾಂತಿನೂ ಕೂಡ, ಈ ಕಡೆ ಛಾಯಾ ಬಂದಿರೋ ಶಾಕಲ್ಲಿ ಇವರಿಬ್ರು ಇರಬೇಕಾದ್ರೆ, ಇವಳೇ ಅಮ್ಮ ನಮ್ಮ ಮನೋಜನ ಪ್ರೀತಿಸಿ ಯಾಮಾರಿಸಿ ದುಡ್ಡು ಕೊಟ್ಟು ತೊಗೊಂಡು ಓಡೋಗಿರೋ ಹುಡುಗಿ ಇವಳೇ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಮನೋರೆಲ್ಲರೂ ಈ ಕಡೆ ಛಾಯೆ ನೋಡಿಬಿಟ್ಟು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಈ ಕಡೆ ರಂಗನಾಥ್ ಮತ್ತು ಶಾಂತಿ ಇಬ್ಬರೂ ಕೂಡ ಇವಳತ್ರ ದುಡ್ಡು ಇಸ್ಕೊಂಡು ಯಾಮಾರಿಸಿರೋದು ಇವರಿಬ್ಬರು ನಮ್ಮ ಹತ್ರ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಇವಳೇ ಅವಳ ಮೋಸ ಮಾಡಿ ನಮ್ಮ ಮನೋಜನ ದುಡ್ಡು ಇಸ್ಕೊಂಡು ಹೋಗಿದ್ದು ಅಂತೆ ಪ್ರತಿಯೊಂದು ಹೇಳ್ತಿದ್ರಲ್ಲ, ಅದೇ ಹುಡುಗಿ ಇವಳು ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ಮನೋಜ್ ಸೂರ್ಯ ಹೆಂಗೆ ಹೇಳ್ತಿದ್ಯಾ ನೀನು ಅಂತ ಶಾಂತಿ ಕೂಡ ಕೇಳ್ತಾ ಇರ್ತಾಳೆ. ಆಗ ಈ ಕಡೆ ಛಾಯೆ ಬಂದು ನಿಂತ್ಕೊಂಡಿರ್ಬೇಕಾದ್ರೆ ಈ ಕಡೆ ರಂಗನಾಥ್ ಕೂಡ ಹೋಗಿ ಮಾತಾಡ್ತಾರೆ. ಯಾಕಮ್ಮ ಯಾಕೆ ಮೋಸ ಮಾಡಿದೆ, ದುಡ್ಡು ಇಟ್ಕೊಂಡು ಅಷ್ಟೊಂದು ಕಷ್ಟಪಟ್ಟು ಬೆಳೆಸಿದ್ದೀನಿ, ಚೆನ್ನಾಗಿರ್ಬೇಕು ಅಂತೇಳಿ ದುಡ್ಡು ಕೊಟ್ಟು ನೀವು ಯಾಕಮ್ಮ ದುಡ್ಡು ತೊಗೊಂಡು ಯಾಮಾರ್ಸಿ ಹೋಗಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಸೂರ್ಯ ಹೋಗಿ ಮನೋಜನ ಹತ್ರ ಮಾತಾಡ್ತಾ ಇರ್ತಾನೆ. ನೋಡ್ದಾ ಅವತ್ತು ಗುಂಗ್ರಿ ಇವಾಗ ತಗ್ಲಾಕೊಂಡೆ, ಇವಾಗ ನಿನಗೆ ಟೈಮ್ ಬಂತ ಅಂತ ಹೇಳ್ತಿರ್ಬೇಕು. ಯಾವಾಗಲೇ ನೀನು ಸಿಕ್ಕಿದ್ದು, ನನಗೆ ಸಿಕ್ಕೇ ಇಲ್ಲ, ನೀನು ನನಗೆ ಇಷ್ಟು ದಿನದಿಂದ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಈ ಕಡೆ ರೋಹಿಣಿ ಕೇಳ್ತಿರ್ಬೇಕಾದ್ರೆ, ಯಾವ ದುಡ್ಡಿನ ಬಗ್ಗೆ ಮಾತಾಡ್ತಿದ್ಯಾ ನೀನು, ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಆ ದುಡ್ಡು ಅಲ್ಲೇ ಸೆಟ್ಲ್ಮೆಂಟ್ ಮಾಡಿತ್ತಾನೆ, ನಾನು ಅಲ್ಲೇ ಹೋಗೋಣ ಬಾ ಗೊತ್ತಾಗುತ್ತೆ ಅಂತ ಹೇಳಿದಾಗ ರಂಗನಾಥ್ ಇದ್ದನು, ತಡಿಯಮ್ಮ ಹೆಂಗಮ್ಮ ನೀನು ಮನ್ಸು ಮಾಡಿ ಹೋದೆ, ನೀನು ಅಷ್ಟೊಂದು ದುಡ್ಡು ತೊಗೊಂಡು ಹೆಂಗಮ್ಮ ಹೋಗೋದಕ್ಕೆ ಬರುತ್ತೆ, ಅದರಲ್ಲೂ ಇವನಿಗೆ ಯಾಕಮ್ಮ ಮೋಸ ಮಾಡಿದೆ ನೀನು ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಇವನಿಗೆ ಮೋಸ ಮಾಡಿ ಹೋಗ್ಬೇಕನ್ನೋ ಇಂಟೆನ್ಷನ್ ನನಗಿರಲಿಲ್ಲ, ಇವನು ಅಪ್ಪ ಅಮ್ಮಂಗೆ ಮೋಸ ಮಾಡಿ ಬರೋನು ಇವನು ಅಂಥವನು, ನನಗೆ ಮಧ್ಯದಲ್ಲಿ ಕೈ ಕೊಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಗೆ ನಂಬೋದಕ್ಕಾಗುತ್ತೆ, ಅದಕ್ಕೆ ನಾನು ಅವನಿಗೆ ನಾನು ಮೋಸ ಮಾಡಿ ಇಲ್ಲಿಂದ ಹೋಗಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಅಂತ ಛಾಯೆ ಹೇಳ್ತಿರ್ಬೇಕಂದ್ರೆ ಈ ಕಡೆ ರಂಗನಾಥ್ ಮತ್ತು ಶಾಂತಿ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಇವನು ಅಪ್ಪ ಅಮ್ಮಂಗೆ ಮೋಸ ಮಾಡಿ ಬರ್ತಿದ್ದ ಅಂಥದ್ರಲ್ಲಿ ನನಗೆ ಮೋಸ ಮಾಡದೆ ಹೋಗದೆ ಹೆಂಗಿರ್ತಾನೆ ಅಂತ ಹೇಳ್ಬಿಟ್ಟು ನಾನು ಇವನಿಗೆ ಮೋಸ ಮಾಡಿ ಹೋದೆ, ಅದರಲ್ಲೂ ನಾನು ಇಷ್ಟು ದಿನ ಅವ್ನು ನನ್ನ ಜೊತೆ ಇದ್ಬಿಟ್ಟು ಹೋಗಿದ್ದಾನೆ, ಅದಕ್ಕೆ ನಾನು ಅವನಿಗೆ ಯಾಮಾರಿಸಿ ನಾನು ದುಡ್ಡು ತೊಗೊಂಡು ಇಲ್ಲಿಂದ ಹೋದೆ, ಅದು ನಿಜ, ನಾನು ಒಪ್ಕೊತೀನಿ, ಅದು ನನ್ನಿಂದ ಆಗಿದೆ ತಪ್ಪು, ಆದರೆ ಹೇಳ್ತಿದ್ದೀನಿ ಕೇಳಿ, ಇವಳ ಜೊತೆ ಇದ್ದಾಳಲ್ಲ ಇವಳು ಖತರ್ನಾಕ್ ಲೇಡಿ, ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗ್ಬೇಡಿ, ನೀವೇನಾದರೂ ನಿಮ್ಮ ಮನೇನ ಇವಳ ಕೈ ಕೊಟ್ಟರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಗೆಲ್ಲ ಮುಳುಗಿಸಿ ಯಾಮಾರಿಸ್ಬಿಟ್ಟು ನಿಮಗೆಲ್ಲ ಮೋಸ ಮಾಡಿ ಬೇಕಿದ್ರೆ ನಿಮ್ಮನ್ನೆಲ್ಲ ಸಾಯಿಸಿ ಬೇಕಾದ್ರೆ ಅವ್ರ ಜೀವನ ಉದ್ಧಾರ ಮಾಡ್ಕೊತಾರೆ ಹೊರತು ಅವರಂತೂ ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಪೈಸನೂ ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಕಡೆ ಛಾಯೆ ಹೇಳ್ತಾ ಇರ್ತಾಳೆ. ಇಲ್ಲಾಂತ ಇವಳು ಮತ್ತೆ ದಂಪತಿಗೆ ಹೋಗ್ಬಿಡಿ, ಇವಳು ಭಾರಿ ಕೇಳಿದಾಳೆ ಇವಳು ಅಂತೇಳಿ ರೋಹಿಣಿ ಕೂಡ ಹೊಡಿತಾ ಇರ್ತಾಳೆ. ಓ ಹೌದಾ, ನಾನು ಸರಿಗಿಲ್ವಾ, ನಾನು ನಿಮ್ಗೆ ದುಡ್ಡೇ ಕೊಟ್ಟಿಲ್ವಾ, ಹಾಗಿದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡೋಣ, ಅದೇ ನನಗೆ ಪ್ರತಿಯೊಂದು ಪ್ರೂಫ್ ಇದೆ ನಿಮಗೆ ಕೊಟ್ಟಿರೋದು ಅಂತ ಹೇಳಿ ಕಡೆ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಸರಿ ಆಯಿತು, ಇವತ್ತು ಪ್ರೂವ್ ಬೇಕಲ್ವ ನೋಡಿ, ಅವತ್ತು ಅಗ್ರಿಮೆಂಟ್ ನನಗೆ ದುಡ್ಡು ಸೆಟ್ಲ್ ಮಾಡಿದ್ದೀನಿ ಅಂದ್ಬಿಟ್ಟು ನೀವೇ ಸಿಗ್ನೇಚರ್ ಮಾಡಿದ್ದೀರ, ಸಾಕ್ಷಿಗೆ ಬೇಕಿದ್ರೆ ಸೂರ್ಯನೇ ಇದ್ದಾರೆ ಕೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಕೂಡ ಹೇಳ್ತೀನಿ, ಅವತ್ತು ನಾನು ಯಾವುದೋ ಎಮರ್ಜೆನ್ಸಿಗೆ ಅಂತ ಕೆಲಸಕ್ಕೆ ಹೋಗಿದ್ದೆ ಅಪ್ಪ, ಆವಾಗ ಇವ್ರು ನನಗೆ ಸಿಕ್ಕಿದ್ರು, ಅದ್ರ ಒಳಗಡೆ ನನ್ನ ಮಗ ಇದ್ದ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿಗೇನೋ ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಇವ್ರ ಕೈಗೆ ಸಿಗ್ನೇಚರ್ ಮಾಡಿಸ್ದೆ. ಬೇಕಾದ್ರೆ ಛಾಯಾ ಕೂಡ ಹೇಳ್ತಾಳೆ, ಬೇಕಾದ್ರೆ ಅವರಿಗೆ ನಾನು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀನಿ ಆನ್ಲೈನಲ್ಲಿ, ಅದಕ್ಕೂ ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರೂಫ್ ತೋರಿಸಿದಾಗ ಈ ಕಡೆ ರವಿ ಕೂಡ ನೋಡಿಬಿಟ್ಟು ಅದನ್ನು ಹೇಳ್ತಾರೆ, ನಿಜ ಅಪ್ಪ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೋ ಇದು ಯಾಕೋ ಹಿಂಗೆಲ್ಲ ಮೋಸ ಮಾಡಿದೆ ಅಂತ ಶಾಂತಿ ಕೂಡ ಕೇಳ್ತಿರ್ಬೇಕಾದ್ರೆ, ಅಷ್ಟೇ ಅಲ್ಲ, ನಾನು ಪ್ರತಿಯೊಂದನ್ನು ನಾನು ತೊಗೊಂಡಿರೋದು 22 ಲಕ್ಷ, ಅದು ಬಡ್ಡಿ ಸಮೇತ ಇಲ್ಲದೇ ಚಾಕು ತೊಗೊಂಡು ತೋರಿಸ್ಬಿಟ್ಟು ನನಗೆ 30 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಇಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನನಗೆ ಇದಕ್ಕೂ ಮುಂಚೆ ನಾನು ಒಂದ್ಸಲ ಕೆನಡಾದಿಂದ ಬಂದಾಗ ನನಗೆ ಸೂರ್ಯ ಅವರು ಪರಿಚಯ ಆಗಿದ್ರು 4 ತಿಂಗಳ ಹಿಂದೆ. ಆವಾಗ ನನಗೆ ಬಂದಾಗ ನಾನು ಅವರಿಗೆ ಪಾರ್ಲರ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ
ಪಾರ್ಲರ್ಗೆ ಅಂತ ಹೋದಾಗ ಈ ಕಡೆ ರೋಹಿಣಿ ಕೈಲಿ ನಾನು ಸಿಗಾಕೊಂಡಿದ್ದು. ನಿಜ ಹೇಳಬೇಕು ಅಂದರೆ ನಮ್ಮ ಮಂಜುನ ಕೈಲಿ ಯಾವುದೇ ಕಾರಣಕ್ಕೂ ಸಿಗಾಕ್ತಿರ್ಲಿಲ್ಲ. ಅವ್ನು ದುಡ್ಡು ವಸೂಲಿ ಮಾಡೋದಕ್ಕೆ ಅವ್ನ ಕೈಲಿ ಚಾನ್ಸೇ ಆಗ್ತಿರ್ಲಿಲ್ಲ. ಅದೇ ಇವಳಿದಾಳಲ್ಲ, ಇವಳು ನನ್ನ ಕುತ್ತಿಗೆಗೆ ಏನು ಚಾಕು ತೋರಿಸ್ಬಿಟ್ಟು ನನಗೆ ದುಡ್ಡು ವಸೂಲಿ ಮಾಡೋ ತನಕ ಬಿಟ್ಟಿಲ್ಲ. ನನಗೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಯಾಮಾರಿಸ್ಬಿಟ್ಟು ಅಲ್ಲಿ ನನಗೆ 22 ಲಕ್ಷ ಜೊತೆ ಬಡ್ಡಿ ಸಮೇತ ಅಂತ 30 ಲಕ್ಷ ರೂಪಾಯಿ ಯಾಮಾರಿಸ್ಕೊಂಡು ಅಕೌಂಟಿಂಗ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ನನಗೆ ಅವತ್ತು ರಣರಂಗ ತೋರಿಸ್ದೆ ಅಲ್ವ, ಇವತ್ತು ನಿನಗಿದೆ ಮನೇಲಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಕೂಡ ಅಲ್ಲಿಂದ ಹೋದಾಗ ಶ್ರುತಿ ಕೂಡ ಹೇಳ್ತಿರ್ತಾಳೆ, ಅಲ್ಲ ರೋಹಿಣಿಯರೇ, ಅದು ನಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಮನೆಯವ್ರ ಮುಂದೆ ಎಲ್ಲರಿಗೂ ತೋರಿಸಿದ್ರೆ ಈಗ ಹಿಂಗೆಲ್ಲ ಉಲ್ಟಾ ಹೊಡಿತಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳಿದಾಗ ಅದೇ ಟೈಮ್ಗೆ ಸೂರ್ಯ ಕೂಡ ಹೋಗಿ ಹೇಳ್ತಾರೆ, ಅವತ್ತು ನಿಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ಎಲ್ಲರಿಗೂ ಶೋ ಆಫ್ ಮಾಡಿದೆ, 30 ಲಕ್ಷ ಏನು ಅಷ್ಟು ದುಡ್ಡು ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ದುಡ್ಡು ಕೊಟ್ಟಿರೋದು ಅವಳು ತಾನೇ ಚಾಯ ಕೊಟ್ಟಿರೋದು, ಯಾಕೆ ನಿಮ್ಮ ಅಪ್ಪ ಕೊಟ್ಟರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಸೂರ್ಯ ನೀನು ಅಲ್ಲಿಂದ ಹೋಗು ಅಂತ ಕೈ ಸನ್ನೆ ಮಾಡ್ತಾರೆ ಕಡೆ ಅವ್ರ ಅಪ್ಪನ. ಶಾಂತಿ ನೀನು ಕೂಡ ಆ ಕಡೆಯಿಂದ ಹೋಗು, ಬಾರ ಇಲ್ಲಿ ಮನೋಜ, ಯಾಕೋ ನೀನು ಮೋಸ ಮಾಡಿದೆ, ಏನೋ ಮಾಡಿದೋ ಕಮ್ಮಿ ನಿನಗೆ, ನೀನು ಕೇಳ್ದಂಗೆ ನೀನು ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಕಿರೀಟ ಥರ ನಿನ್ನ ತಲೆ ಮೇಲೆ ಇಟ್ಕೊಂಡು ಕೇಳ್ದಂಗೆ ಇಬ್ರಿಗೂ ಕೊಡಿಸ್ತಾನೆ, ನಿನಗೆ ಕೊಡಿಸ್ಕೊಂಡು ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಕೇಳ್ದಂಗೆಲ್ಲ ಮಾಡಿದ್ನಲ್ಲ ನಿನಗೆ, ಯಾಕೋ ನನಗೆ ಈ ಥರ ಮೋಸ ಮಾಡಿದೆ, ನಾನೇನೋ ನಿನಗೆ ದ್ರೋಹ ಮಾಡಿದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಕೇಳ್ತಾ ಇರ್ತಾರೆ. ಬಾಯ್ ಬಿಡು, ಏನಾಯಿತು ಏನು ವಿಷಯ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ವಿಚಾರಿಸೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಹಾಗೇನಲ್ಲಪ್ಪ, ಅದು ಹಂಗಲ್ಲಪ್ಪ, ಅದು ಹಿಂಗಲ್ಲಪ್ಪ ಅಂತೇಳಿ ಅವನು ಕೂಡ ಏನೂ ಮಾತಾಡದೆ ಇರ್ತಿರ್ಬೇಕಾದ್ರೆ, ನಿಜ ಹೇಳೋ, ನಾನು ಹಿಂಗೆ ಮೋಸ ಮಾಡಿದ್ದೀನೇನೋ, ಕೇಳ್ದಂಗೆಲ್ಲ ಕೊಡಿಸೋದ್ನಲ್ಲ, ಅದೇನಾದರೂ ತಪ್ಪು ಮಾಡಿದ್ನೇನೋ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ನೋಡೋ ತನಕ ನೋಡ್ಬಿಟ್ಟು ಅವನೇನು ಮಾತಾಡಿದೆ ಅವನನ್ನು ಏನು ಸೋಫಾ ಮೇಲೆ ತಳ್ಳಿಬಿಟ್ಟು ಅವನಿಗೆ ಹೊಡೆಯೋದಕ್ಕೆ ಅಂತೇಳಿ ನೋಡ್ತಾ ಇರ್ತಾನೆ. ಈ ಕಡೆ ರಂಗನಾಥ್ ಕೂಡ ಈ ಕಡೆ ಬಿಡಿಸೋದಕ್ಕೆ ಅಂದ್ಬಿಟ್ಟು ರೋಹಿಣಿ ಕೂಡ ಮಧ್ಯದಲ್ಲಿ ಹೋಗ್ತಾ ಇರ್ತಾಳೆ. ಅದನ್ನ ಸಂಚಿಕೆಯಲ್ಲಿಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.